ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದ ಮಾಸ್ಟರ್ ಚಾನಲ್. ಆಲ್ಮೋಸ್ಟ್ ಅಲ್ಲಿ ಏನಪ್ಪ ವಿಷಯ ಅಂದ್ರೆ, ನೀವೇನಾದ್ರೂ ಗೂಗಲ್ ಅಕೌಂಟ್ ಡಿಲೀಟ್ ಮಾಡ್ಬೇಕಂತ ಅನ್ಕೊಂಡಿದ್ರೆ, ನಿಮ್ಮ ಗೂಗಲ್ ಅಕೌಂಟ್ ನೀವು ಯಾವ್ದಾದ್ರು ಹಂಗೆ ಸುಮ್ನೆ ಕ್ರಿಯೇಟ್ ಮಾಡಿರ್ತೀರ, ಅದನ್ನ ಒಳ್ಳಿ ಡಿಲೀಟ್ ಮಾಡ್ಲಾರ್ದಾನೆ ಬಿಟ್ಟಿರ್ತೀರ. ಒಂದಿಷ್ಟು ಅಂದ್ರೆ ಮೇನ್ ಚಾನಲ್ ಅಂದ್ರೆ ಮೇನ್ ಅಕೌಂಟ್ ಇಂದ ಪಾಸ್ವರ್ಡ್ ಈ ಚಾನಲ್ಗೆ ಗೊಂದಲ ಆಗ್ತದೆ. ಈ ಏನಾದ್ರು ಗೂಗಲ್ ಅಕೌಂಟ್ ಜಾಸ್ತಿ ಇದ್ರೆ ಪಾಸ್ವರ್ಡ್ ನೆನಪಿಟ್ಕೊಳಕ್ಕೆ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ. ಹಂಗಾಗಿ ನೀವು ಏನಾದ್ರು ಗೂಗಲ್ ಅಕೌಂಟ್ ನ ಡಿಲೀಟ್ ಮಾಡ್ಬೇಕಂತ ಅನ್ಕೊಂಡಿದೀರಾ, ಬನ್ನಿ ಗೂಗಲ್ ಅಕೌಂಟ್ ಯಾವ ತರ ಡಿಲೀಟ್ ಮಾಡೋದು ಅಂತ ಹೇಳ್ಕೊಡ್ತೀನಿ. ಮತ್ತೆ ಹೇಳ್ಕೊಂಡ್ರಿಗಿಂತ ಮುಂಚೆ ಈ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ನೋಡೋಣ. ಓಪನ್ ಮಾಡ್ಕೊಂಡಾದ್ಮೇಲೆ ನೀವು ಯಾವ ಅಕೌಂಟ್ ಡಿಲೀಟ್ ಮಾಡ್ಬೇಕಂತ ಅನ್ಕೊಂಡಿದ್ರೆ ಆಯಾ ಅಕೌಂಟ್ ಮೇಲೆ ನೀವು ಕ್ಲಿಕ್ ಮಾಡಿ. ಇನ್ನೊಮ್ಮೆ ಕನ್ಫರ್ಮ್ ಮಾಡ್ಕೊಂಡು ಯಾವ ಅಕೌಂಟ್ ಡಿಲೀಟ್ ಮಾಡ್ಬೇಕಂತ ಅನ್ಕೊಂಡಿದ್ರೆ ಆ ಅಕೌಂಟ್ ಮೇಲೆ ನೀವು ಕನ್ಫರ್ಮ್ ಆಗಿ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡಾದ್ಮೇಲೆ ಅದ್ರ ಕ್ಲಿಕ್ ಮಾಡಿ. ಒಳಗೆ ಕ್ಲಿಕ್ ಮಾಡಿದ್ದಾದ್ಮೇಲೆ ಇಲ್ಲಿ ನೋಡ್ಬೋದು ನೀವು ಮ್ಯಾನೇಜ್ ಯುವರ್ ಗೂಗಲ್ ಅಕೌಂಟ್ ಇದೆ ಅಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿದ್ದಾದ್ಮೇಲೆ ಕ್ಲಿಕ್ ಮಾಡಿ. ಈ ತರ ಒಂದು ಇಂಟರ್ಫೇಸ್ ಬರುತ್ತೆ. ಲಾಕ್ ಇಟ್ಟಿದ್ರೆ ನೀವೇನಾದ್ರು ಲಾಕ್ ತೋರಿಸುತ್ತೆ. ಲಾಕ್ ಇದ್ರೆ ತೆಳಗಡೆ ಬನ್ನಿ. ತೆಳಗಡೆ ಬಂದಾದ್ಮೇಲೆ ಇಲ್ಲಿ ನೋಡ್ಬೋದು ಡಾಟಾ ಅಂಡ್ ಪ್ರೈವಸಿ ಅಂತ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಇದ್ರ ಮೇಲೆ ಕ್ಲಿಕ್ ಮಾಡಿದ್ದಾದ್ಮೇಲೆ ತೆಳಗಡೆ ಸ್ಕ್ರಾಲ್ ಮಾಡ್ತಾ ಬನ್ನಿ. ಆಲ್ಮೋಸ್ಟ್ ಅಲ್ಲ ಕೆಳಗಡೆ ಇಲ್ಲಿ ಇದೆ ಡಾಟಾ ಯುವರ್ ಡಿಲೀಟ್ ಯುವರ್ ಗೂಗಲ್ ಅಕೌಂಟ್ ಅಂತ. ಇಲ್ಲಿ ಡಿಲೀಟ್ ಗೂಗಲ್ ಸರ್ವಿಸ್ ಅಂತ ಇದೆ, ಬೇಡ. ಇಲ್ಲಿ ಕೆಳಗಡೆ ಇದೆ ನೋಡಿ ಡಿಲೀಟ್ ಯುವರ್ ಗೂಗಲ್ ಅಕೌಂಟ್ ಅಂತ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದಾದ್ಮೇಲೆ ಈ ತರ ಒಂದು ಇಂಟರ್ಫೇಸ್ ಬರುತ್ತೆ. ಒಂದ್ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಈ ತರ ಬರುತ್ತೆ. ನೀವು ಆಲ್ಮೋಸ್ಟ್ ಅಲ್ಲಿ ಇಲ್ಲಿ ಎಲ್ಲಾ ಕೂಡ ಹೋಗ್ತವೆ. ಜಿಮೇಲ್ ಗೆ ಮೆಸೇಜ್ ಬಂದಿದ್ದು ಆಗಿರ್ಬೋದು, ಮತ್ತೆ ನಿಮ್ಮ ಯೂಟ್ಯೂಬ್ ಚಾನಲ್ ಇದ್ರೆ ಯೂಟ್ಯೂಬ್ ಚಾನಲ್ ಹೋಗುತ್ತೆ. ನೀವು ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿರ್ತಾರ ಅದು ಕೂಡ ತೋರಿಸುತ್ತೆ ಇದರಲ್ಲಿ. ಕ್ಯಾಲೆಂಡರ್ ಇದು ಕೂಡ ಹೋಗುತ್ತೆ. ನೀವು ಆಲ್ಮೋಸ್ಟ್ ಅಲ್ಲಿ ಇಲ್ಲಿ ಕೆಳಗಡೆ ಎರಡ್ ಬಾಕ್ಸ್ ಕಾಣಿಸ್ತಾ ಇದೆಯಲ್ಲ, ಈ ಎರಡ್ ಬಾಕ್ಸ್ ಗೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದಾದ್ಮೇಲೆ ಕೆಳಗಡೆ ಡಿಲೀಟ್ ಅಕೌಂಟ್ ಅಂತ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನೀವು ಆಲ್ಮೋಸ್ಟ್ ಅಲ್ಲಿ ಇವಾಗ ನಿಮ್ಮ ಅಕೌಂಟ್ ಈ ಡಿಲೀಟ್ ಆಗೋಯ್ತು ಅಂತ ಹೇಳ್ಬೋದು. ಡಿಲೀಟ್ ಆದ್ಮೇಲೆ ಒಂದು ಈ ತರ ಒಂದು ಇಂಟರ್ಫೇಸ್ ಬರುತ್ತೆ. ಒಂದ್ ಸ್ವಲ್ಪ ವೇಟ್ ಮಾಡಿ ಅಂತ ಹೇಳ್ತೀನಿ. ಈ ತರ ಒಂದು ಇಂಟರ್ಫೇಸ್ ಬರುತ್ತೆ. ನೀವೇನಾದ್ರೂ ತಪ್ಪಾಗಿ ಡಿಲೀಟ್ ಮಾಡಿದ್ರೆ ಒಂದಿಷ್ಟು ಟೈಮ್ ತನ ಇದು ಓಪನ್ ಆಗಿರುತ್ತೆ. ಯಾಕೆಂದ್ರೆ ನೀವು ನಿಮ್ಮ ಚಾನಲ್ ನ ಒಳ್ಳೆ ರಿಕವರಿ ಮಾಡ್ಕೋಬೇಕಂದ್ರೆ, ಅಂದ್ರೆ ಈ ಚಾನಲ್ ನಾನು ಬೇರೆ ಚಾನಲ್ ಡಿಲೀಟ್ ಮಾಡ್ಬೇಕಿತ್ತು, ಈ ಚಾನಲ್ ಡಿಲೀಟ್ ಮಾಡ್ಬಿಟ್ಟೆ ಅಂತಂದು ಅನ್ಕೊಂಡಿರ್ತಾರಲ್ಲ, ಹಂಗಾಗಿ ಅವರಿಗೆ ಒಂದು ಚಾನ್ಸ್ ಕೊಡ್ತಾರೆ ಆ ಚಾನಲ್ ನ ರಿಕವರಿ ಮಾಡ್ಕೊಳಕ್ಕೆ. ಯಾವ ತರ ಡಿಲೀಟ್ ಮಾಡೋದು ಅಂತಂದು ಸ್ಟೆಪ್ ಬೈ ಸ್ಟೆಪ್ ಹೇಳ್ಕೊಟ್ಟಿದೀನಿ. ಯಾರು ಕೂಡ ಮಿಸ್ ಮಾಡ್ಕೊಳಕ್ ಹೋಗ್ಬಿಡಿ. ಮಿಸ್ ಆದ್ರೂ ಕೂಡ ರಿಕವರಿ ಅಂತಂದು ಇದ್ದೇ ಇರುತ್ತೆ. ಅದನ್ನ ನೀವು ಕ್ಲಿಕ್ ಮಾಡಬಹುದು. ಒಳ್ಳೆ ನೀವು ಏನಾದ್ರು ಆ ಚಾನಲ್ ನಿಮ್ಗೆ ಒಳ್ಳೆ ಬೇಕಾದ್ರೆ ಆಲ್ಮೋಸ್ಟ್ ಅಲ್ಲಿ ನೀವು ರಿಕವರಿ ಮಾಡ್ಕೋಬಹುದು. ಆದ್ರೆ ಸ್ವಲ್ಪ ಟೈಮ್ ಮಾತ್ರ ಇರುತ್ತೆ. ನೀವು ಆ ಚಾನಲ್ ಡಿಲೀಟ್ ಮಾಡಿದಾದ್ಮೇಲೆ ರಿಕವರಿ ಮಾಡ್ಕೊಳಕ್ಕೆ. ಅದಾದ್ಮೇಲೆ ನಿಮ್ಗೆ ನೆಕ್ಸ್ಟ್ ರಿಕವರಿ ಮಾಡ್ಕೊಳಕ್ಕೆ ಸಿಗುವುದಿಲ್ಲ. ಹಂಗಾಗಿ ನೀವು ಡಿಲೀಟ್ ಮಾಡುವಾಗ ನೋಡಿ ಮಾಡ್ರಿ ಅಂತಂದು ಹೇಳ್ತೀನಿ. ನೋಡುವ, ನಿಮ್ಗೆ ಏನಾದ್ರು ತಿಳಿಸಿದ್ದು ಇಷ್ಟ ಆದ್ರೆ ಚಾನಲ್ ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಮಾಡೋ ಮಾತ್ರ ಮರಿಬೇಡಿ.